ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಬೆಳಗ್ಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ 325 ಸ್ಟ್ರಾಟಜಿ ಬಗ್ಗೆ ನಾನು ಹೇಳ್ತೀನಿ ಅಂತ ಮುಂಚೆನೇ ನಿಮಗೆ ಕೊಟ್ಟಿದ್ದೆ. ಸೊ ಅದಕ್ಕೆ ಇವತ್ತು ನಿಮಗೆ 325 ಸ್ಟ್ರಾಟಜಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ವೋ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಹಾಕಿರ್ತೀನಿ. ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ನೋಡಿ, 325 ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಅಂದರೆ ಏನು, ಹೇಗೆ ಸರ್ ಇದು ವರ್ಕ್ ಆಗುತ್ತೆ, ಯಾವಾಗ ತೊಗೊಳ್ಬೇಕು, ಸೊ ಹೆಂಗೆ ವರ್ಕ್ ಆಗುತ್ತಿದ್ದು, ಯಾವ ಸ್ಟ್ರೈಕ್ ಪ್ರೈಸಲ್ಲಿ ತೊಗೊಳ್ಬೇಕು ಅಂತ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಲಾಜಿಕ್ ಏನಪ್ಪ ಇದರಲ್ಲಿ ಅಂದರೆ, ಒಂದೊಂದು ಕ್ಯಾಂಡಲ್ ಬಂದು 200ರಿಂದ 500 ಪಾಯಿಂಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಒಂದೊಂದು ವೀಕು. ನೋಡಿ, ಇದೆಲ್ಲ ಒಂದು ವೀಕು. ನೋಡಿ, ಇಲ್ಲಿಂದ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ 600ರಿಂದ 700 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಹೌದಾ? ನೋಡಿ, 16,000 ನಿಮಗೆ ಎಂಟ್ರಿ ಅಂದ್ರೂ ಆಲ್ಮೋಸ್ಟ್ 17,200 ಅಥವಾ 17,300 ರೇಂಜಲ್ಲಿ ಇದೆ. ಅಂದರೆ ಎಷ್ಟಾಯಿತು ನಿಮಗೆ? 1000ಇಂದ 1200 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಸೊ ಒಂದು ವೀಕ್ಲಿ ಅರೌಂಡ್ ಆವ್ರೇಜ್ ಪ್ರಕಾರ 600 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಅದೇ ಥರ ಪುಟ್ ಸೈಡು ಅಷ್ಟೇ. ಇಲ್ಲಿ ನೋಡಿ, ನಿಮಗೆ ಪುಟ್ ಸೈಡು ಅಷ್ಟೇ ಆಲ್ಮೋಸ್ಟ್ ನಿಮಗೆ 500ಇಂದ 800 ಪಾಯಿಂಟ್ಸು ಮೂವ್ಮೆಂಟ್ ಆಗಿರುತ್ತೆ. ಇದು ಲಾಜಿಕ್ ನೀವು ಫಸ್ಟ್ ತಿಳ್ಕೊಳ್ಳಿ. ಸೊ ವೀಕ್ಲಿ ಈ ಥರ ಮೂವ್ಮೆಂಟ್ ಆದಾಗ ನಾವು ವೀಕ್ಲಿ ಎಕ್ಸ್ಪೈರಿಯನ್ನು ತಗೊಳ್ಬೇಕಾಗತ್ತೆ. ಹೇಗೆ ಸರ್ ಅದು ಅಂದರೆ ಹೇಳ್ತೀನಿ ನೋಡಿ. ಎವ್ರಿ ಫ್ರೈಡೆ, ಪ್ರತಿ ಶುಕ್ರವಾರ ಎವ್ರಿ ಫ್ರೈಡೆ ನೀವು 3 ಗಂಟೆ 20 ನಿಮಿಷಕ್ಕೆ ಅಥವಾ 3 ಗಂಟೆ 20 ನಿಮಿಷದ ಒಳಗೆ ನಾವು 100 ಅಥವಾ 120 ಪ್ರೀಮಿಯಂ ಏನು ಓಡ್ತಾ ಇರುತ್ತಲ್ಲ, ಕಾಲು ಮತ್ತು ಪುಟ್ಟು ಎರಡನ್ನೂ ನಾವು ಚೂಸ್ ಮಾಡಬೇಕು. ಸರ್ 100ಗೆ 100 ತೊಗೊಳ್ಬೇಕಾ? ಇಲ್ಲ, 5ರಿಂದ 10 ಪಾಯಿಂಟ್ ಡಿಫ್ರೆನ್ಸ್ ಆದ್ರೂ ತೊಂದರೆ ಇಲ್ಲ. ನೋಡಿ, ಕಾಲ್ ಬಂದು ನನಗೆ 105 ಸಿಕ್ಬಿಡ್ತು, ಪುಟ್ ಬಂದು 119 ಸಿಕ್ತು, ತೊಗೊಳ್ಬೋದಾ ಸರ್ ಎಂಟ್ರಿ ಅಂದರೆ? ಆರಾಮಾಗಿ ತೊಗೊಳ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, 100ರಿಂದ 1 ಸೊ ಮಂಡೇ ನಿಮಗೆ ಫುಲ್ಲು ಗ್ಯಾಪ್ ಅಪ್ ಆಗೋಯ್ತು ಅಂದರೆ ಇದಕ್ಕಿಂತ ಡಬಲ್ ಸಿಗ್ಬೋದು ನಿಮಗೆ. 120 ಇದ್ದಿದ್ದು 300 ಆಗ್ಬೋದು, ಅಥವಾ 120 ಇದ್ದಿದ್ದು 400 ಕೂಡ ಆಗ್ಬೋದು, ಅಥವಾ 120 ಇದ್ದಿದ್ದು 220 ಕೂಡ ಆಗ್ಬೋದು. ಸೊ ಈ ಥರನೂ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನ ರಿಮೆಂಬರ್ ಆಗಿ ಇಟ್ಕೊಳ್ಳಿ. ಪಾಯಿಂಟ್ಸು, ಈ ಪಾಯಿಂಟ್ಸು ವೆರಿ ಇಂಪಾರ್ಟೆಂಟು.
ನೋಡಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡಬೇಡಿ. ಸರ್ ನಾನು ಶುಕ್ರವಾರ ತೊಗೊಂಡಿರ್ತೀನಿ, ಸ್ಟಾಪ್ ಲಾಸ್ ಹೇಗಿಡೋದು? ಅಲ್ಲ, ಶುಕ್ರವಾರ ಕಾಲು ಮತ್ತು ಪುಟ್ಟು ಬೈ ಮಾಡಿ ಬಿಟ್ಬಿಡಬೇಕು. ಮಂಡೇ ನೀವು ಸ್ಟಾಪ್ ಲಾಸ್ ಇಡಲೇಬೇಕು. ಸಡನ್ನಾಗಿ ಮಂಡೇ ನಿಮಗೆ ಫುಲ್ಲು ಗ್ಯಾಪ್ ಅಪ್ ಆಗಿ ಹೊಟ್ಟೋಯ್ತು ಅಂದರೆ ನಿಮಗೆ ಸ್ಟಾಪ್ ಲಾಸ್ ಕೂಡ ಇಡೋಕ್ಕೆ ಟೈಮ್ ಕೂಡ ಕೊಡಲ್ಲ. ಸೊ ಮಂಡೇ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನೀವು ಯಾವ ಸೈಡ್ ಮಾರ್ಕೆಟ್ ಮೂವ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಕಾಲ್ ಸೈಡ್ ಇದ್ರೆ ಪುಟ್ ಸೈಡ್ ಸ್ಟಾಪ್ ಲಾಸ್ ಇಡಿ, ಅಥವಾ ಪುಟ್ ಸೈಡ್ ಬರ್ತಾ ಇದ್ರೆ ಕಾಲ್ ಸೈಡ್ ಸ್ಟಾಪ್ ಲಾಸ್ ಇಡಿ. ಸೊ ಸ್ಟಾಪ್ ಲಾಸ್ ಇಡದೆ ನೀವು ಟ್ರೇಡ್ ಮಾಡಲೇಬಾರ್ದು. ಮತ್ತೆ ಶುಕ್ರವಾರ ಹಾಲಿಡೇ ಇದ್ದಾಗ ನೀವು ಟ್ರೇಡ್ ಮಾಡಬಾರ್ದು. ನೋಡಿ, ಥರ್ಸ್ಡೇನೇ ಎಕ್ಸ್ಪೈರಿ ಆದಮೇಲೆ ಶುಕ್ರವಾರ ಹೊತ್ತು ಯಾವುದೋ ಒಂದು ಹಬ್ಬ ಬಂದಿರುತ್ತೆ. ಉಗಾದಿ ಇರ್ಬೋದು, ಅಥವಾ ಮೊಹರಂ ಇರ್ಬೋದು, ಅಥವಾ ರಂಜಾನ್ ಇರ್ಬೋದು, ಅಥವಾ ಯಾವುದೋ ಒಂದು ಹಬ್ಬ ಇರ್ಬೋದು. ಅವತ್ತು ಒಂದು NSE ಬಂದು ನಿಮಗೆ ರಜಾ ಕೊಟ್ಬಿಟ್ಟಿರುತ್ತೆ. ಸೊ ಶುಕ್ರವಾರ ನಿಮಗೆ ಹಾಲಿಡೇ ಇದ್ದಾಗ ನೀವು ಟ್ರೇಡ್ ಮಾಡಬಾರ್ದು. ನಾನು ಗುರುವಾರ ತೊಗೊಬೋದಾ ಸರ್ ಅಂದರೆ ಇಲ್ಲ, ಗುರುವಾರ ಯಾವುದೇ ಕಾರಣಕ್ಕೂ ನೀವು ತೊಗೊಳೋ ಹಾಗಿಲ್ಲ. ಆ ವೀಕು ನಿಮಗೆ ಯಾವುದೇ ಕಾರಣಕ್ಕೂ ಶುಕ್ರವಾರ ರಜಾ ಇದ್ದರೆ ಆ ವೀಕು ನಿಮಗೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋ ಅವಕಾಶ ಇರಲ್ಲ. ಸೊ ದಯವಿಟ್ಟು ಇದನ್ನು ಪಾಯಿಂಟು ರಿಮೆಂಬರ್ ಆಗಿ ಇಟ್ಕೊಳ್ಳಿ. ಸರ್ ನಂಗೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ಈ ಒಂದು ಟ್ರೇಡ್ ಮಾಡೋದಕ್ಕೆ ಅಂದಾಗ, ನೋಡಿ 120 ನೀವು ತೊಗೊಂಡಾಗ 120 × 50 ಅಂದಾಗ ಆಲ್ಮೋಸ್ಟ್ ನಿಮಗೆ 6000 ಆಗುತ್ತೆ, 6,000 to 7,000 ಆಗುತ್ತೆ. ಸೊ ನೀವು ಎರಡು ಆಲ್ಮೋಸ್ಟ್ ಲೆಕ್ಕ ತೊಗೊಂಡ್ರೆ 15,000 ಆಗುತ್ತೆ. ಸಮ್ ಟೈಮ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಅಂತ ನಾನು 15,000 ಇಂದ 20,000 ಪರ್ ಲಾಟ್ಗೆ ಇಟ್ಕೊಳ್ಳಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ. ನೋಡಿ, ಇನ್ನೊಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಹೋಲ್ಡ್ ವಿನ್ನಿಂಗ್ ಟ್ರೇಡ್ ಅಂತ ಇಲ್ಲಿದೆ. ಅಂದರೆ ಯಾವುದು ವಿನ್ನಿಂಗ್ ಸೈಡ್ ಹೋಗ್ತಾ ಇರುತ್ತೆ, ಕಾಲ್ ಅಥವಾ ಪುಟ್ಟು, ಯಾವುದು ನಿಮಗೆ ಟಾರ್ಗೆಟ್ ಸೈಡ್ ಹೋಗ್ತಾ ಇರುತ್ತೆ ಅದನ್ನು ನೀವು ಹೋಲ್ಡಲ್ಲಿ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಆದಮೇಲೆ ಅದನ್ನು ಎಕ್ಸಿಟ್ ಆಗಬೇಕಾ ಸರ್ ಅಂದರೆ ಇಲ್ಲ, ಅದನ್ನೇನು ಎಕ್ಸಿಟ್ ಆಗಬೇಡಿ. ಸ್ಟಾಪ್ ಲಾಸ್ ಯಾವುದಾಗುತ್ತೋ ಅದನ್ನು ಬಿಟ್ಬಿಡಿ. ಯಾವುದು ನಿಮಗೆ ಟಾರ್ಗೆಟ್ ಅಚೀವ್ ಆಗ್ತಾ ಇರುತ್ತೋ ಟಾರ್ಗೆಟ್ ಅಚೀವ್ ಮಾಡೋ ತನಕ ನೀವು ಅದನ್ನು ಹಾಗೆ ಇಟ್ಕೊಳ್ಬೇಕು. ಇದು ಒಂದು ಎಕ್ಸಾಂಪಲ್ಲು. ನೋಡಿ, ನಾವು ಜೂನು 16th ಒಂದು ವೀಕ್ಲಿ ಎಕ್ಸ್ಪೈರಿ ತೊಗೊಂಡಾಗ ನೋಡಿ, ನಾವು ಈ ಒಂದು ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡಿದ್ವಿ. 16,100 ಪುಟ್ಟು, 16,300 ಕಾಲು. ನೋಡಿ, 100 ಮೇಲೆ 120 ಒಳಗೆ ಅಂತ ನಾವು ಚೂಸ್ ಮಾಡಿದ್ವಿ. ನೋಡಿ, 107 ಸಿಕ್ಕಿದೆ, 108 ಸಿಕ್ಕಿದೆ. ಸರ್ ಒಂದೇ ಪಾಯಿಂಟ್ ಡಿಫ್ರೆನ್ಸ್ ಇದೆಯಲ್ಲ ಅಂದರೆ ಇರಬಹುದು, 10 ಪಾಯಿಂಟ್ ಡಿಫ್ರೆನ್ಸ್ ಇದ್ರೂ ಪರವಾಗಿಲ್ಲ. ಕಾಣಿಸ್ತಿದೆ ಇಲ್ಲ ನಿಮಗೆ? ಇದು ಒಂದು ಎಕ್ಸಾಂಪಲ್ ನಿಮಗೆ. ಸೊ ನೀವು ಎರಡನ್ನೂ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿದಾಗ ನೋಡಿ, ಎರಡಕ್ಕೂ ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ. 50 ಪಾಯಿಂಟ್ಸ್ನ ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ. ಸೊ ಅವಾಗ ಇಟ್ಟಾಗ ನೋಡಿ, ಒಂದು ಸ್ಟಾಪ್ ಲಾಸ್ ಆಯಿತು, ಕಾಲ್ ಸೈಡ್ ಸ್ಟಾಪ್ ಲಾಸ್ ಆಯಿತು, ಪುಟ್ ಸೈಡು ಒಂದೇ ಕಡೆಗೆ ಮೂವ್ ಆಯಿತು. ನೋಡಿ, ನೀವು ಎಂಟ್ರಿ ಮಾಡಿರೋ ಪ್ರೈಸ್ಗಿಂತ ತ್ರಿಬಲ್ ಆಗಿದೆ. ನೋಡಿ, 100 ಇಂದ 120 ರೇಂಜಲ್ಲಿ ನಾವು ಚೂಸ್ ಮಾಡಬೇಕು ಅಂದಾಗ ನಮ್ಗೆ ಆವಾಗ ಯಾವುದೇ ಸ್ಟ್ರೈಕ್ ಪ್ರೈಸ್ ಸಿಕ್ಕಿರಲಿಲ್ಲ. ಸೊ ಸಮ್ ಟೈಮ್ಸ್ ಈ ಥರ ಒಂದು ಕೂಡ ಆಗುತ್ತೆ. ನೋಡಿ, 15,450 ಕಾಲ್ ಬಂದು 120 ಇತ್ತು, 15,150 ಪುಟ್ ಬಂದು 129 ಇತ್ತು. ಸರ್ 9 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆಯಲ್ಲ, ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, 130 ಮೇಲೆ ಹೋಗಬಾರ್ದು, 100ಕ್ಕಿಂತ ಕೆಳಗೆ ಬರಬಾರ್ದು. ಸೊ ಈ ಒಂದು ಸ್ಟ್ರೈಕ್ ಪ್ರೈಸ್ನ ನಾವು ಎಂಟ್ರಿ ತಗೊಂಡಾಗ ನಿಮಗೆ ಟಾರ್ಗೆಟ್ ಬಂದು ಡಬಲ್ ಇರುತ್ತೆ, 50 ಪಾಯಿಂಟ್ಸ್ ಬಂದು SL ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇಕಾದ್ರೆ ನಾನೊಂದು ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ.